ನೋಡಿ ನಮ್ಮ ಆಧಾರ್ ಕಾರ್ಡು ಇದೆ, ವೋಟರ್ ಐಡಿ ಕಾರ್ಡ್ ಇದೆ. ನಮ್ಮ ತಂದೆ ನಮ್ಮ ತಾತ ಕಾಲು ಸುಮಾರು 100 ವರ್ಷದ ಇಲ್ಲೇ ಬಿಡ್ತದ್ದು. ನಾವೊಬ್ಬ ರೈತರ ಮಕ್ಕಳು. ಕುಮಾರಸ್ವಾಮಿ ಅವರೇ, ನಮ್ಮ ರಾಮನಗರ ಜನತೆಗೆ ನೀವು ಅವಮಾನ ಮಾಡಿದಿರಿ. ನೀವು ಒಂದು ಮಾತು ಹೇಳಿದ್ರಿ ನಮ್ಮ ಬಾಂಗ್ಲಾದೇಶ ಅಂತ. ನಾವು ನಿಮ್ಗೆ ನಿಮ್ಮ ತಂದೆ ಅವ್ರಿಗೆ 1995 ಮತ್ತು 96ರಲ್ಲಿ ಮುಖ್ಯಮಂತ್ರಿ ಮಾಡಿದಾಗ ನಾವು ಬಾಂಗ್ಲಾದೇಶ ಇರಲಿಲ್ಲ. ನಮ್ಮ ಕರ್ನಾಟಕ ಹಾಗೂ ರಾಮನಗರ ಜನತೆಗೆ ನಮಸ್ಕಾರಗಳು. ನಿನ್ನೆ ಒಂದು SIR ಬಗ್ಗೆ ಸುದ್ದಿ ಹಡಿತಿದೆ. BLOs ಎಲ್ಲ ಒಂದು ಕಡೆ ಸೇರಿ, ಒಂದು ಸಮುದಾಯದಲ್ಲಿ ಸೇರಿ ಇನೋವೇಷನ್ ಫಾರ್ಮನ್ನ ವಿತರಣೆ ಮಾಡ್ತಿದ್ದಾರೆ ಅಂತ ಹೇಳಿಕೆ ಬಂದಿದೆ. ಅದು ಸುಳ್ಳು, ಅದು ಸತ್ಯ ಇಲ್ಲ. ಆ ಥರ ಇದ್ರೆ ಆ ಜಾಗದಲ್ಲಿ ಏನು ವಿಡಿಯೋ ಹಡಿತಾ ಇದೆ, ಅದರಲ್ಲಿ ನಾನು BLA 2 ಆಗಿ ಮತ್ತು ಕಾಂಗ್ರೆಸ್ ಕಡೆಯಿಂದ BLA 2 ಆಗಿ ಮತ್ತು JDS ಕಡೆಯಿಂದ BLA 2 ಅವ್ರು ಇಬ್ಬರು ಇದ್ರು. ಆಗ ಬರೀ 5 ರಿಂದ 10 ನಿಮಿಷಕ್ಕೋಸ್ಕರ ಅವ್ರು ಇದ್ದಿದ್ದು ಅಲ್ಲಿ. ಅವರು ನಮ್ಮ BLOಗಳು ಡೋರ್ಗೆ ಸುಮಾರು 2 ದಿವಸದಿಂದ ಡೋರ್ಗೆ ಹೋಗಿ ಅವರು ಎನಿಮೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಿದ್ರು. ನಿನ್ನೆ ಮೈಸೂರಿಂದ ಮತ್ತು ಬ್ಯಾಂಗ್ಳೂರಿಂದ ಕೆಲವು ನಮ್ಮ ಮಕ್ಕಳದು ಇಲ್ಲಿದೆ, ಅವ್ರು ಮೈಸೂರಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಂತ ಅವರು ಎನಿಮೇಷನ್ ಫಾರ್ಮ್ ಕೇಳಕ್ಕೆ ಬಂದಿದ್ರು. ಆವಾಗ ನಾವು BLO ಅಲ್ಲೇ ರೋಡಲ್ಲಿ ನಿಂತು ಆ ಫಾರ್ಮ್ ಅನ್ನ ಕೊಟ್ಟಕ್ಕೆ ಪ್ರಯತ್ನ ಪಟ್ರು. ಯಾರು ಅಲ್ಲೆಲ್ಲ ಬಂದು ಸುಮಾರು ಜನ ತಪ್ಕೊಂಡ್ಬಿಟ್ರು. ಅದಕ್ಕೆ 5 ನಿಮಿಷ ಕುತ್ಕೊಂಡು ನಾವು ಮಾಡೋಣ ಅಂತ ಮಾಡಿದ್ವು. ಅದಕ್ಕೆ ದುಡ್ಡು ಸುದ್ದಿ ಮಾಡ್ಬಿಟ್ಟವ್ರೆ. ಮಾನ್ಯ ಕುಮಾರಸ್ವಾಮಿ ಅವರೇ, ತಾವು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ರಿ, ನಾವು ರಾಮನಗರಲ್ಲಿ ಬೆಳೆದಿದ್ದೀವಿ, ಹುಟ್ಟಿದ್ದೀವಿ, ನಾವು ವಾಸ ಇಲ್ಲೇ ಮಾಡಿದ್ದು ಅಂತ ಹೇಳಿದ್ರಿ. ನಾವು ರಾಮನಗರದಿಲ್ಲ, ರಾಮನಗರ ಜನತೆಯವರು ರಾಮನಗರದಿಲ್ಲ. ನಾವು ಸುಮಾರು ನಮ್ಮ ತಂದೆ ತಾಯಿ ನಮ್ಮ ತಾತ ಕಾಲಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ. ನಮ್ಮ ರಾಮನಗರ ಜನತೆಗೆ ನೀವು ಅವಮಾನ ಮಾಡಿದಿರಿ. ನೀವು ಒಂದು ಮಾತು ಹೇಳಿದ್ರಿ ನಮ್ಮ ಬಾಂಗ್ಲಾದೇಶ ಅಂತ. ನಾವು ನಿಮ್ಗೆ ನಿಮ್ಮ ತಂದೆ ಅವ್ರಿಗೆ 1995 ಮತ್ತು 96ರಲ್ಲಿ ಮುಖ್ಯಮಂತ್ರಿ ಮಾಡಿದಾಗ ನಾವು ಬಾಂಗ್ಲಾದೇಶ ಇರಲಿಲ್ಲ. ನಿಮ್ಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೀವಿ. ಆವಾಗ ನಾವು ಬಾಂಗ್ಲಾದೇಶ ಇರಲಿಲ್ಲ. ನಿಮ್ಮ ಶ್ರೀಮತಿ ಅವ್ರಿಗೆ ಒಂದ್ಸತಿ MLA ಮಾಡಿದೀವಿ. ನಿಮ್ಮ ಸುಪುತ್ರ ಮಾನ್ಯ ನಿಖಿಲ್ ಗೌಡ್ರು ಕೂಡ ಓಟು ನಮ್ಮ ಸಮುದಾಯವರು ಓಟ್ ಹಾಕಿದ್ದಾರೆ. ಈಗ ನಮ್ಮ ಮುಸ್ಲಿಂ ಸಮುದಾಯವರು ಕೆಟ್ಟವರು. ನಾವು ಬಾಂಗ್ಲಾದೇಶ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ದಯಮಾಡಿ ನೀವು ಈ ಮಾತನ್ನ ವಾಪಸ್ ತಗೊಳ್ಳಿ. ನೋಡಿ, ನಮ್ಮ ಪ್ರೂಫ್ ನೀವು ಏನ್ ವಿಡಿಯೋನೆಲ್ಲ ನೋಡಿದಿರಿ, ಆ ವಿಡಿಯೋಲ್ಲಿ ಜೂಮ್ ಮಾಡಿ ಯಾರ್ಯಾರು ಅಲ್ಲಿದ್ದಾರೆ ಕರೆಸಿ ನೀವು ಒಂದು ಪರಿಶೀಲನೆ ಮಾಡ್ಬೋದು. ಯಾರು ಇಲ್ಲಿ ಒಬ್ಬರು ಬಾಂಗ್ಲಾದೇಶ ಅವರು ಯಾರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗೌರವಯುತ ಮನೆ ಕುಮಾರಸ್ವಾಮಿ ಅವರೇ, ನಾವು ನಿಮ್ದು ಬಹಳ ನಾವು ನಿಮ್ಗೆ ಗೌರವ ಕೊಡ್ತೀವಿ. ನೀವು ಇದು ಹೇಳಿಕೆ ಕೊಟ್ಟಿದ್ದೀರಾ, ದಯಮಾಡಿ ನಮ್ಮ ಸಮುದಾಯಕ್ಕೆ ಬೇಸರ ಆಗ್ತಾ ಇದೆ. ದಯವಿಟ್ಟು ಈ ಮಾತನ್ನ ನೀವು ವಾಪಸ್ ಹೋಗಬಹುದು ಅಂತ ನಿಮ್ಗೆ ಕೇಳ್ಕೊಳ್ತೀನಿ. ನೋಡಿ, ನಮ್ಮ ಆಧಾರ್ ಕಾರ್ಡು ಇದೆ, ವೋಟರ್ ಐಡಿ ಕಾರ್ಡ್ ಇದೆ. ನಮ್ಮ ತಂದೆ ನಮ್ಮ ತಾತ ಕಾಲು ಸುಮಾರು 100 ವರ್ಷದ ಇಲ್ಲೇ ಬಿಡ್ತದ್ದು. ನಾವೊಬ್ಬ ರೈತರ ಮಕ್ಕಳು. ಕುಮಾರಸ್ವಾಮಿ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ದುಡ್ಡು ತಪ್ಪು ಹೇಳಿದಿರಿ, ನೀವು ತಪ್ಪು ಹೇಳಿಕೆ ಕೊಟ್ಟಿದ್ದೀರಾ. ನಮ್ಗೆ ನೋವು ಉಂಟಾಗ್ತಿದೆ. ನಾವು ನಿಮ್ಮಿಂದ ಇದ್ವಿ, ನಮ್ಮ ಸಮುದಾಯ ನಿಮ್ಮಿಂದ ಇತ್ತು. ನೀವು ಈ ತರ ಬಾಂಗ್ಲಾದೇಶ ಅಂತ ಹೇಳಿದಿರಲ್ಲ, ನೀವು ಇದು ಸರಿನಾ? ಇದು ಸರಿನಾ? ನಿಮ್ ನೈತಿಕತೆಗೆ ಸರಿನಾ ಹೇಳಿ. ದಯಮಾಡಿ ನೀವು ಈ ಮಾತನ್ನು ನೀವು ವಾಪಸ್ ತಗೊಳ್ಬೇಕೆ. ಇಲ್ಲ ಅಂದ್ರೆ ಇದು ದೊಡ್ಡ ಹೋರಾಟ ಅಂತ ಆಗುತ್ತೆ. ನೀವು ಇದು BLOs ಅವ್ರಿಗೆ ನೀವು ಒಂದು ಟಾರ್ಗೆಟ್ ಮಾಡ್ತಿದ್ದೀರಿ. BLOs ಕಾಂಗ್ರೆಸ್ ಕೊಡೋರು ಇಲ್ಲ, JDS ಕೊಡೋರು ಇಲ್ಲ, BJP ಕೊಡೋರು ಇಲ್ಲ. ಅವರು ಯಾರು ಒಂದು ಬೀದಿಯಲ್ಲಿ ಹೋದಾಗ ಅವರು ಡೋರ್ ಟು ಡೋರ್ ಕೊಡುವಾಗ ಅವರು ಒಂದು ಫಾರ್ಮ್ ಕೊಡಿ, ನಮ್ಮ ಮಗಳು ಬೇರೆ ಬೆಂಗಳೂರಲ್ಲಿ ಇದ್ದಾರೆ, ಮೈಸೂರಲ್ಲಿ ಅಂತ ಕೇಳಿದ್ದು. ಇಷ್ಟು ಫಾರ್ಮ್ ಇತ್ತು ಅವ್ರದ್ದು, ಅವ್ರ ಹತ್ರ. ಆದ್ರೂ ಅವರು ಮನೆಗೆ ಹೋಗಿ ತಲುಪ್ತಿದ್ದಾರೆ. ಅವ್ರ ಮೇಲೆ BLOs ಮೇಲೆ ಆರೋಪ ಮಾಡಬೇಡಿ. ಯಾರ ಜೊತೆನೂ ಇಲ್ಲ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಟಿದ್ರಿ ನೀವು. ಆ ನೋಟಿಸು ಮಾನ್ಯ ನಮ್ಮ CM DK ಶಿವಕುಮಾರ್ ಅವರಿಗೆ ಒಂದು ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ BLOs ಅವ್ರದ್ದು ತಪ್ಪಿಲ್ಲ. ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ದಾರೆ. ಡೋರ್ ಟು ಡೋರ್ ಹೋಗಿ ಅವ್ರಿಗೇನು ನೀವು ವರ್ಕ್ ಕೊಟ್ಟಿದ್ದೀರಾ, ಮಾನ್ಯ ಚುನಾವಣೆ ಆಯೋಗ ಅವರು ಏನು ವರ್ಕ್ ಕೊಟ್ಟಿದ್ದಾರೆ, ಅವರು ವರ್ಕ್ ಮಾಡ್ತಿದ್ದಾರೆ. ದಯಮಾಡಿ ಈ BLOs ಅವರನ್ನ ನೀವು ಅವ್ರ ತಪ್ಪು ತಿಳ್ಕೊಂಬೇಡಿ.
ಅವ್ರಿಗೆ ಏನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಡೋರ್ ಟು ಡೋರ್ ಹೋಗ್ತಿದ್ದಾರೆ. ಇದು ಒಂದು 5 ನಿಮಿಷ ಕೆಲಸಕ್ಕೆ ನೀವು ಇಷ್ಟು ಸುದ್ದಿ ಇಡೀ ರಾಜ್ಯದಕ್ಕೆ ನೀವು ಸುದ್ದಿ ಮಾಡ್ತಿದ್ದೀರಿ. ದಯಮಾಡಿ ನಾನು ನಮ್ಮ ಮಾನ್ಯ CM DK ಶಿವಕುಮಾರ್ಗೆ ವಿನಂತಿಸಿಕೊಂಡಿದ್ದೇನೆ, ನಮ್ಮ DC ಸಾಹೇಬರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇದು BLS ಯಾವ್ದು ಏನು ತಪ್ಪೇನೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ಲ BLS ಅವರು ನೆಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಮಾನ್ಯ DC ಅವರೇ, ಇದು ಒಂದು ಹೇಳಲಿಕ್ಕೆ ಯಾರು ಎತ್ಕಟ್ಟಿರೋದು, ಇದು ಯಾರು ವಿಡಿಯೋ ಮಾಡಿರೋದು. ಆ ಜಾಗದಲ್ಲಿ ಸಮುದಾಯ ಭವನ ಅಂತ ಹೇಳ್ತಿದ್ದೀರಲ್ಲ, ಅದು ಸಮುದಾಯ ಭವನ ಅಲ್ಲ, ಅದು ಯಾವ್ದು ಸ್ವಲ್ಪ ಜಾಗ ಇತ್ತು, ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಜನಗಳು ಎಲ್ಲ ಗುಂಪು ಕಟ್ಕೊಂಡು ಬಂದ್ಬಿಟ್ಟಿದ್ರು. ಅದಕ್ಕೆ ಆವಾಗ ನಿಮ್ JDS BLA 2 ಇದ್ರು. ಮಾನ್ಯ ಕುಮಾರಸ್ವಾಮಿ ಅವರೇ, ಅರ್ಥ ಮಾಡ್ಕೊಳ್ಳಿ, ಇದು JDS BLA ಇಬ್ರು ಇದ್ರು, BLA 2 ಇಬ್ರು ಇದ್ರು. ನಾನು ಇದ್ದೆ ಅಲ್ಲಿ. ಒಂದು 5-10 ನಿಮಿಷನೇ ಕಾಲ ಕಳೆದಿದ್ದು. ಆಮೇಲೆ ಅವ್ರ ಪಾರ್ಟಿಯಲ್ಲಿ ಅವ್ರು ಕೆಲಸ ಮಾಡಿದ್ರು. ಮಾನ್ಯ ಕುಮಾರಸ್ವಾಮಿ ಅವರೇ, ನಮ್ಗೆ ಬೇಸರ ಆಗ್ತಾ ಇದೆ, ನಮ್ಗೆ ನೋವು ಆಗ್ತಾ ಇದೆ. ನೀವು ಈ ತರ ಹೇಳಿಕೆ ಕೊಟ್ಟಿದ್ರಿ. ದಯಮಾಡಿ ನಿಮ್ಮ ಗೌರವ ಇದೆ, ನಿಮ್ಮ ಕುಟುಂಬಕ್ಕೆ ಗೌರವ ಇದೆ, ನೀವು ಈ ಮಾತನ್ನ ನೀವು ವಾಪಸ್ ತಗೊಳ್ಬೇಕಂತ ನಿಮ್ಗೆ ಕೇಳ್ಕೊಳ್ತೀನಿ ಮಾನ್ಯ ಕುಮಾರಸ್ವಾಮಿ ಅವರೇ. ತುಂಬಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.